ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ರುಚಿಕರವಾದ ಆರೋಗ್ಯಕರವಾದ ನುಗ್ಗೆಕಾಯಿ ಸೂಪ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಅನ್ನಕ್ಕೆ ಕಲಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗಾದ್ರೆ ಬನ್ನಿ ಇದು ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳನ್ನ ನೋಡ್ಕೊಳ್ಳೋಣವಾ. ಕುಕ್ಕರಿಗೆ 3 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. 1 2 3. ಇದಾದ್ಮೇಲೆ ದೊಡ್ಡ ಈರುಳ್ಳಿ ಒಂದು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ದೊಡ್ಡ ಟೊಮೊಟೊ ಒಂದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ, ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಒಂದು 5 ನುಗ್ಗೆಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ ಒಳಗೆ ಹಾಕ್ಕೊಂಡು 2 ಸೀಟಿ ಹೊಡೆಸ್ಕೋಬೇಕು. ಚೆನ್ನಾಗಿ ಹಿಂಗೆ ಕೈ ಆಡ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಡಿ. ಎರಡು ಸೀಟಿ ಆಯಿತು, ಕೂಲಾಗಿದೆ ನೋಡಿ. ತೆಗೆದು ನೋಡಿದರೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಇದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕೀಗ. ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬಿಡಿ. ಈರುಳ್ಳಿನೂ ಟೊಮೊಟೊನೂ ಬೇರೆ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಮಾತ್ರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದೇ ಬೆಂದಿರೋ ನೀರು ಇರುತ್ತಲ್ವ, ಅದನ್ನೇ 1-2 ಸೌಟಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನೆಲ್ಲ ಸೋಸ್ಕೋಬೇಕು. ಸೋಸ್ಕೊಂಡಾಗ ಮೇಲೆ ನಾರಿನಂಶ ಸಿಪ್ಪೆ ಎಲ್ಲ ಮೇಲಿರುತ್ತೆ, ರಸ ಮಾತ್ರ ಕೆಳಗಡೆ ಇಳಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರಸ ಮಾತ್ರ ಬರ್ತಾಯಿದೆ. ಇದು ಪ್ಯೂರ್ಲಿ ನುಗ್ಗೆಕಾಯಿ ರಸ, ಬೆಂದಿರೋ ರಸ. ಅಷ್ಟು ತೆಕ್ಕೊಂಡು ಚೆನ್ನಾಗಿ ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿ ಉಳಿದಿರೋ ರಸನೂ ಚೆನ್ನಾಗಿ ಬಂದುಬಿಡುತ್ತೆ. ಈಗ ಇದೆಲ್ಲ ಚೆಲ್ಟ, ಇದನ್ನು ಬಿಸಾಕ್ಬಿಡ್ಬೇಕು. ಇದನ್ನೇನು ಯೂಸ್ ಇಲ್ಲ. ಈಗ 1 ಬೌಲಿನಷ್ಟು ನುಗ್ಗೆಕಾಯಿ ರಸ ಬಂದಿದೆ. ನಮಗಿದೆ ತುಂಬ ಇಂಪಾರ್ಟೆಂಟ್ ಈ ರೆಸಿಪಿಗೆ. ಈಗ ಬೆಂದಿರೋ ಟೊಮೊಟೊ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದೆ ಅಲ್ವಾ, ಅದಿಷ್ಟನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಇದ್ರದ್ದು ಪೇಸ್ಟು ರೆಡಿ ಆಯಿತು. ಕುಕ್ಕರಲ್ಲಿ ಬೇಯಿಸಿದಾಗ ನೀರಿತ್ತಲ್ವ, ಅದಿಷ್ಟು ತಗೊಂಡಿದ್ದೆ, ಅದನ್ನೆಲ್ಲ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ನುಗ್ಗೆಕಾಯಿ ರಸ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಈರುಳ್ಳಿ ಎಲ್ಲ ಪೇಸ್ಟು ಇಷ್ಟು ಹಾಕ್ಕೊಂಡಿದ್ದೀನಿ. ರುಬ್ಬಿದಷ್ಟು ಹಾಕ್ಕೊಂಡಾಯಿತು. ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕೈ ಆಡ್ಕೋಬೇಕು. ಚೆನ್ನಾಗಿ ಕುದಿಬೇಕು. ನೋಡಿ 5-6 ನಿಮಿಷ ಕುದಿಯೋದ್ರಿಂದ ಅದ್ರದ್ದು ಸಾರ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಕುದಿಯೋದು ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ಕುದ್ದಾದ್ಮೇಲೆ ಆಫ್ ಮಾಡಿಬಿಟ್ರೆ ರುಚಿಕರವಾದ ಆರೋಗ್ಯಕರವಾದ ನುಗ್ಗೆಕಾಯಿ ಸೂಪು ರೆಡಿ ಆಯಿತು. ಇದು ಹಂಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೂ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ. ರುಚಿ ಹೆಂಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.